ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ನವಮ ಸರ್ಗದಲ್ಲಿ 52ನೇ ಶ್ಲೋಕ. ಯಾನಿ ಯಾನಿ ಚರಿತಾನಿ ಯಾನಿ ಯಾನೀರಿತಾನಿ ಚ ಮನೋಹರಾಣ್ಯಹೋ ತಾನಿ ತಾನಿ ಚ ವಿತಾನ ಚೇತಸೋ ವಿಶ್ವವಿಸ್ಮಯಕರಾಣಿ ಭಾಂತಿ. ಯಾನಿ ಯಾನಿ ಚರಿತಾನಿ ಯಾನಿ ಯಾನಿ ಈರಿತಾನಿ ಚ ಮನೋಹರಾಣಿ ಅಹೋ ತಾನಿ ತಾನಿ ಚ ವಿತಾನ ಚೇತಸಃ ವಿಶ್ವವಿಸ್ಮಯಕರಾಣಿ ಭಾಂತಿ ಹಿ. ವಿತಾನಚೇತಸಃ ಅಂದರೆ ವಿಸ್ತೃತವಾದ ಹೃದಯ ಬುದ್ಧಿ ಮನಸ್ಸಿರತಕ್ಕವರಾದ ಪೂರ್ಣಪ್ರಜ್ಞಾಚಾರ್ಯರ ಯಾನಿ ಯಾನಿ ಚರಿತಾನಿ, ಅವರು ಮಾಡಿದ ಯಾವ್ಯಾವ ಕರ್ಮಗಳು ಇದೆಯೋ ಅದೆಲ್ಲವೂ ಕೂಡ ಮನೋಹರಾಣಿ ಸುಖಜನಕಾನಿ ಅಂತ ಅರ್ಥ, ಸುಖವನ್ನು ಉಂಟು ಮಾಡತಕ್ಕದ್ದು. ಆಚಾರ್ಯರ ಚರಿತ್ರೆ, ಅವರಿಲ್ಲಿ ಹೋದ್ರು, ಹೀಗೆ ಮಾಡಿದ್ರು, ಭಾಷೆಯ ರಚನೆ ಮಾಡಿದ್ರು, ಭಾಷೆಯ ಉಪನ್ಯಾಸ ಮಾಡಿದ್ರು, ಪ್ರತಿಯೊಂದು ಕೂಡ ಸುಖಕ್ಕೆ ಕಾರಣ. ನಾವು ಇದೆಲ್ಲ ರೆಕಾರ್ಡ್ ಮಾಡೋದು ಕಷ್ಟ. ಅದಕ್ಕೆ ಯಮದೇವರು ಯಮಕಿಂಕರರು ಅವರೇ ಸಮರ್ಥರು. ಆಚಾರ್ಯರ ಚರಿತ್ರೆಯನ್ನ ಎಷ್ಟು ನಾವು ಕೇಳ್ತೀವಿ, ವಿಚಾರ ಮಾಡ್ತೀವಿ, ಅದೆಲ್ಲ ರೆಕಾರ್ಡ್ ಆಗ್ತಾ ಇದೆ. ಅದು ಮಹಾ ಸುಖಕ್ಕೆ ಕಾರಣವಾಗ್ತದೆ. ಅದೆಲ್ಲ ನಾವು ರೆಕಾರ್ಡ್ ಮಾಡಿಕೊಳ್ಳೋದು ಕಷ್ಟ. ಅದಕ್ಕೆ ದೇವರು ಅವರನ್ನೇ ಇಟ್ಟಿದ್ದಾನೆ, ಸರಿಯಾಗಿ ಗ್ರಹಣ ಮಾಡ್ತಾರೆ ಅವರು. ಮನೋಹರಾಣಿ, ಅಂತಹ ಅದ್ಭುತವಾದ ಆನಂದಕ್ಕೆ ಕಾರಣವಾದದ್ದು ಆಚಾರ್ಯರ ಚರಿತ್ರೆ. ಯಾನಿ ಯಾನಿ ಈರಿತಾನಿ, ತಾನಿ ತಾನಿ ಚರಿತಾನಿ ಈರಿತಾನಿ ಚ. ವಿಶ್ವವಿಸ್ಮಯಕರಾಣಿ, ಆಚಾರ್ಯರ ಚರಿತ್ರೆ ಅದೇನಿದೆ ಅದು ಲೋಕದ ಜನರಿಗೆ ಆಶ್ಚರ್ಯವನ್ನು ಉಂಟು ಮಾಡತಕ್ಕದ್ದು. ಏತಾದೃಶಾನಿ ಭಾಂತಿ ಶೋಭಂತೆ ಹಿ ಪ್ರಸಿದ್ಧಂ, ಹಾಗೆಂತ. ಅಂದ್ರೆ ಆಚಾರ್ಯರ ಚರಿತ್ರೆ ಅದು ಕಾಯೇನ ವಾಚ ಮನಸ ಬೇರೆಯವರಿಂದ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಿಂದೆ ಬಂದಿತ್ತು ನೋಡಿ, ಅದೇನೋ ಬದರಿಗೆ ಹೋಗಬೇಕು, ಒಂದು ಶಿಖರದಿಂದ ಇನ್ನೊಂದು ಶಿಖರಕ್ಕೆ ಹಾರಿ ಹೋದ್ರಂತೆ. ಸತ್ಯತೀರ್ಥರು ಹಿಂಬಾಲಿಸಿಕೊಂಡು ಹೋಗಿದ್ದಾರೆ. ಅವ್ರ ಆಚಾರ್ಯರ ಸ್ಪೀಡಿಗೆ ಇವರು ಹೋಗ್ಲಿಕ್ಕೂ ಆಗುವುದಿಲ್ಲ. ಮತ್ತೆ ಒಂದು ಕೈ ಸನ್ನೆ ಮಾಡಿದ್ದಕ್ಕೆ ಆಶ್ರಮಕ್ಕೆ ಬಂದು ಸೇರಿದ್ರು, ಹಾಗೆ ಅಂತ ಹೇಳ್ತಾರೆ. ಏನು ಆಶ್ಚರ್ಯ ನೋಡಿ ಇದು. ಇನ್ನು ಉಡುಪಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಬೇಕು, ಗಾಳಿಯನ್ನು ನಿಲ್ಲಿಸಿ ಹಡಗು ಸರಿಯಾಗಿ ಬರುವಂತೆ ಮಾಡಿ ಕೃಷ್ಣನ ಪ್ರತಿಷ್ಠಾಪನೆಯನ್ನ ಮಾಡಿದರು. ಆ ಕೃಷ್ಣನನ್ನ ಮಧ್ವ ಸರೋವರದಲ್ಲಿ ಅಭಿಷೇಕ ಮಾಡಿ ಶಿಷ್ಯರು ಎತ್ತಲಿಕ್ಕೆ ಆಗ್ತಾ ಇಲ್ಲ. ಒಂದೇ ಎರಡೇ ಸಣ್ಣ ವಯಸ್ಸಿನಿಂದ ಹುಟ್ಟಿದಾಗಿಂದಲೂ ಆಚಾರ್ಯರು ಅನೇಕ ಲೀಲೆಗಳನ್ನು ತೋರಿದ್ದಾರೆ. ಆ ಲೀಲೆಗಳನ್ನ ಕೇಳಿ 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 ನಾವು ಸಂತೋಷ ಪಡಬೇಕು. ಮಹಾ ಸಂತೋಷದಾಯಕ, ಲೋಕದಲ್ಲಿ ಆಗದೇ ಇರುವ, ಬೇರೆಯವರಿಂದ ಆಗದೇ ಇರುವ ಕಾರ್ಯ ಅದು. ಹಾಗೆ ವಿಶ್ವ ವಿಸ್ಮಯಕರ ಅಂತ ಅದ್ಭುತವಾದ ಚರಿತ್ರೆ. ಹಾಗೆ ಇನ್ನು ವಿಶೇಷವಾಗಿ ದಶಮ ಸರ್ಗದಲ್ಲಿ ಇದರದೇ ಒಂದು ವಿಚಾರ ಬರ್ಲಿಕ್ಕಿದೆ, ಇನ್ನು ಅದ್ಭುತ ಇರುತ್ತದೆ ದಶಮ ಸರ್ಗ. ಇದಾದ ಮೇಲೆ ಸರಸ್ವತೀರ್ವೃತ್ತಿಕರಿ ಶರೀರಿನಾಂ ಅತೀತ್ಯ ಬಹ್ವಿ ಸಮತೀತ ಗೋತ್ರಕಃ ಪುರೇವ ಕೃಷ್ಣ ಪ್ರಿಯಮಾಪದಶ್ರಮಂ ಪೃಥು ಪ್ರಬೋಧ ಪುನರುತ್ತಮಾಶ್ರಮಂ. ಪೃಥು ಪ್ರಬೋಧ ಯಸ್ಯ, ಅಂದರೆ ಪೂರ್ಣವಾದ ಜ್ಞಾನವುಳ್ಳವರಾದ ಶ್ರೀಮನ್ ಮಧ್ವಾಚಾರ್ಯರು ಬಹ್ವೀಹಿ ಸರಸ್ವತೀಹಿ ಅತೀತ್ಯ, ಗೋದಾವರಿ ಮುಂತಾದ ಅನೇಕ ನದಿಗಳನ್ನ ದಾಟಿ ಪುರೇವ ಪೂರ್ವಮೇವ ಕೃಷ್ಣ ಪ್ರಿಯಂ, ಕೃಷ್ಣ ಅಂದ್ರೆ ಇಲ್ಲಿ ವೇದವ್ಯಾಸರು ಅಂತ ಅರ್ಥ, ವೇದವ್ಯಾಸರಿಗೆ ಅತಿ ಪ್ರಿಯವಾದ ಉತ್ತಮ ಆಶ್ರಮ, ಶ್ರೇಷ್ಠವಾದ ಬದರಿಕಾಶ್ರಮ. ನ ವಿದ್ಯತೆ ಶ್ರಮ ಯಥಾ ಭವತಿ ತಥಾ ಆಶ್ರಮಂ ಪುನಃ ಆಪ, ಯಾವ ಶ್ರಮವೂ ಇಲ್ಲದೆ ಮತ್ತೆ ಆ ವೇದವ್ಯಾಸರ ಉತ್ತರ ಬದರಿಕಾಶ್ರಮಕ್ಕೆ ಮತ್ತು ಹೋದ್ರಂತ ಆಚಾರ್ಯರು. ನೋಡಿ, ಅವರು ಆಚಾರ್ಯರಿಗೆ ವೇದವ್ಯಾಸರನ್ನ ಬಿಟ್ಟಿರೋದು ಆಗೋದೇ ಇಲ್ಲ. ಯಾಕೆ? ಭಾಷ್ಯವನ್ನ ರಚನೆ ಮಾಡಿ ಬಾ ಅಂತ ಹೇಳಿ ಮೊದಲ ಬಾರಿ ಆಜ್ಞಾ ಮಾಡಿ ಕಳಿಸಿದರು. ರಚನೆ ಮಾಡಿ ಆಯ್ತು, ಭಾಷ್ಯ ರಚನೆ ಮಾಡಿ ಆಯ್ತು. ತೆಗೆದುಕೊಂಡ ಭಾಷ್ಯವನ್ನ ರಚನೆ ಮಾಡಿದ ಭಾಷ್ಯವನ್ನ ಮುಗಿಸಿ ವೇದವ್ಯಾಸರಿಗೆ ಅದನ್ನು ಕೃಷ್ಣಾರ್ಪಣ ಮಾಡ್ತಾರೆ. ಅದಕ್ಕಾಗಿ ಮತ್ತೆ ಹೋದರಂತೆ, ಬದರಿಕಾಶ್ರಮಕ್ಕೆ ಹೋದ್ರು.
ಕೃಷ್ಣ ಪ್ರಿಯಂ, ಭಗವಂತನಿಗೆ ಅತಿ ಪ್ರಿಯರಾದ ಉತ್ತಮ ಆಶ್ರಮಂ, ಯತ್ಯಾಶ್ರಮಂ ಪುರಾ ಬ್ರಹ್ಮಚರ್ಯಾಶ್ರಮ ನಂತರಂ ಯಥಾ ಪ್ರಾಪ ತದ್ವತ್ ಬದರಿಕಾಶ್ರಮಂ ಪ್ರಾಪ. ಹಿಂದೆ ಕೃಷ್ಣನಿಗೆ ಪ್ರಿಯವಾದ ಆಶ್ರಮವನ್ನು ಹೊಂದಿದ್ರು ಅಂದ್ರೆ ಬ್ರಹ್ಮಚರ್ಯ ಆಶ್ರಮದಿಂದ ಸನ್ಯಾಸಾಶ್ರಮವನ್ನು ಹೊಂದಿದ್ರು. ಅದೇ ತರ ಆ ದಕ್ಷಿಣ ಬದರಿಯಿಂದ ಉತ್ತಮವಾದ ಉತ್ತರ ಬದರಿಕಾಶ್ರಮವನ್ನ ಆಚಾರ್ಯರು ಹೊಂದಿದ್ರು ಹಾಗೆ ಅಂತ. ಸಮತೀತ ಗೋತ್ರಕಃ ಅಂತ ಇದೆ. ಸಮತೀತಾ ಲಂಘಿತಾ ಗೋತ್ರಾ ಸಹ್ಯವಿಂಧ್ಯಾದಿ ಪರ್ವತಾಹ ಅಂತ ಹೇಳ್ತಾರೆ. ಸಮತೀತ ಗೋತ್ರ ಅಂದ್ರೆ ಅದೇ ಅನೇಕ ಪರ್ವತಗಳನ್ನು ದಾಟಿ ಅಂತ. ಗೋತ್ರ ಅಂದ್ರೆ ಪರ್ವತ ಅಂತನೂ ಒಂದು ಹೆಸರಿದೆ ಸಂಸ್ಕೃತದಲ್ಲಿ, ಅಮರಕೋಶದಲ್ಲಿ ಕೊಟ್ಟಿರ್ತಾರೆ. ಅದ್ರಿ, ಗೋತ್ರ, ಗಿರಿ, ಗ್ರಾವ, ಅಚಲ, ಶೈಲ, ಶಿಲೋಚ್ಚಯಾಹ ಇತಿ ಅಮರಹ. ಹಾಗೆ ಗುರೇವ ಭಾಷ್ಯ ಮಾಡ್ಲಿಕ್ಕೆ ಮುಂಚೆ ಹೇಗೆ ಬದರಿಕಾಶ್ರಮಕ್ಕೆ ಹೋಗಿ ಬಂದರೋ ಅದೇ ರೀತಿಯಾಗಿ ಭಾಷ್ಯ ಬರೆದ ಮೇಲೂ ಕೂಡ ಆಚಾರ್ಯರು ಹೋದರು ಅಂತ ಅರ್ಥ. ಏನು ಸಹ ಭೋಗಮನನ್ಯಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅನವೇಕ್ಷ್ಯ ಪರಂ ಸ್ವಭೀಷ್ಟಕರ್ತ್ರೇ ಪ್ರದಿದಾತುಂ ಹರಿರೈದಯತ್ತಮೇವ. ಹರಿಹಿ ಪುರಾ ರಾಮಾವತಾರೆ. ಹೇಗೆ ರಾಮಾವತಾರದಲ್ಲಿ ಹನುಮಂತನಿಗೆ ಆ ಲಂಕೆಯಿಂದ ಸೀತಾಕೃತಿಯನ್ನು ನೋಡಿ ಅಂಗುಲಿಯನ್ನು ಕೊಟ್ಟು ಬಂದ ಆ ರಾಮದೇವರಿಗೆ ಈ ಹನುಮಂತನ ಸೇವೆಯನ್ನು ನೋಡಿ ಭಾರಿ ಸಂತೋಷ ಆಯ್ತು. ಏನ್ ಮಾಡಿದ್ರು ರಾಮ, ಹನುಮಂತನನ್ನ ಆಲಿಂಗನ ಮಾಡ್ಕೊಂಡ್ರು ಅಂತ, ಅಂದ್ರೆ ತನ್ನನ್ನೇ ಕೊಟ್ರು ಅಂತ ಅರ್ಥ. ಹನುಮಂತ ದೇವರಿಗೆ ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ? ವಜ್ರ, ವೈಡೂರ್ಯ, ಬಂಗಾರ, ಮನೆಗಳು, ಸೈಟುಗಳು, ಇಡೀ ಸತ್ಯಲೋಕದ ಅಧಿಪತಿ, ಇಡೀ ಬ್ರಹ್ಮಾಂಡವೇ ಅವರದ್ದು. ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ? ಹನುಮಂತ ದೇವರ ಹತ್ರ ಇಲ್ಲದೆ ಇದ್ದದ್ದು ಅಂದ್ರೆ ಒಂದು ಅನೇಕ ರೂಪದಿಂದ ಹನುಮಂತ ದೇವರಲ್ಲೂ ಇದ್ದಾನೆ. ಆದ್ರೂ ಕೂಡ ರಾಮ ತನ್ನನ್ನೇ ಕೊಟ್ಟ ಅಂತ ಹೇಳ್ತಾರೆ. ಹನುಮದ್ ರೂಪವತೆ ದದೌ ಪುರಾಹಿ. ಹೇಗೋ ಅದೇ ರೀತಿಯಾಗಿ ಈ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವ ಕಾರ್ಯ ಯಾವುದು? ಈ ಸೂತ್ರಕ್ಕೆ, ಬ್ರಹ್ಮಸೂತ್ರಕ್ಕೆ ನಿಜವಾದ ಅಭಿಪ್ರಾಯವನ್ನು ಬರೆಯೋದು ಯಾರಿಂದಲೂ ಸಾಧ್ಯ ಇಲ್ಲ. ಅಂಥದನ್ನ ಶ್ರೀಮದ್ ಆಚಾರ್ಯರು ಮಾಡಿಕೊಂಡು ಬಂದಿದ್ದಾರೆ. ವೇದವ್ಯಾಸರಿಗೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ ನೋಡಿ. ಇಲ್ಲಿ ಗುರುಗಳು ಸಂತೋಷ ಆಗೋದು ದಕ್ಷಿಣಾ ಜ್ಞಾನ ಸಂದೇಶ ಅಂತ ಕೃಷ್ಣನೇ ಭಾಗವತದಲ್ಲಿ ಹೇಳಿದ್ದಾನೆ. ಸರಿಯಾದ ಗುರುದಕ್ಷಿಣೆ ಎಂದರೆ ಏನು? ಪಡೆದ ಜ್ಞಾನವನ್ನ 4 ಜನರಿಗೆ ಮುಟ್ಟಿಸೋದು. ಅದೇ ನಿಜವಾದ ಗುರು ಸೇವೆ. ಗುರುಗಳಿಂದ ನಾವೇನು ವಿದ್ಯೆ ಪಡೆದಿದ್ದೀವಿ ಅದನ್ನ 4 ಜನರಿಗೆ ಮುಟ್ಟಿಸ್ಬೇಕು. ನೋಡಿ, ಆ ವೇದವ್ಯಾಸರ ಅಪ್ಪಣೆಯಂತೆ ವಾಯುದೇವರು ಆ ಕೆಲಸವನ್ನ ಮಾಡಿದ್ದಾರೆ. ಗುರುಗಳಿಗೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ವೇದವ್ಯಾಸ ಶಾಸ್ತ್ರ ಭಾಷ್ಯಕರಣೇನ, ಆ ವೇದವ್ಯಾಸರ ಶಾಸ್ತ್ರಕ್ಕೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಮಾಡಿದ್ದರಿಂದ ವಿವರಣಾಧ್ಯಾತ್ಮಕ ಅಭೀಷ್ಟಂ ತಸ್ಯ ಕರ್ತೃ ಪ್ರದಿದಾತು. ಅಂತ ಭಾಷ್ಯವನ್ನ ಬರೆದ ಶ್ರೀಮದ್ ಆಚಾರ್ಯರಿಗೆ ಇನ್ನೇನು ಕೊಡ್ಲಿಕ್ಕಿಲ್ಲ. ಅವರಿಗೆ ಬೇಕಾಗಿಯೂ ಇಲ್ಲ ಹನುಮಂತ ಮಧ್ವಾಚಾರ್ಯರಿಗೆ. ಅದರಿಂದ ಸಹಭೋಗವನ್ನೇ ಕೊಟ್ರು. ಐಧಯತ್ ವರ್ಧಯಾಮಾಸ ಪೂರ್ವದತ್ತಂ ಸಹಭೋಗಮೇವ ಐಧಯತ್. ಮೊದಲೇ ಕೊಟ್ಟಿದ್ರು, ಹನುಮಂತನಾಗಿದ್ದಾಗಲೇ ಕೊಟ್ಟಿದ್ರು ಸಹಭೋಗವನ್ನ. ಇನ್ನು ಆ ಸಹಭೋಗದಲ್ಲೂ ಕೂಡ ತಾರತಮ್ಯ ಇದೆ. ಇನ್ನು ಹೆಚ್ಚು ಸುಖವಾಗಲಿ, ಭಾಷ್ಯವನ್ನ ಬರೆದಿದ್ರಲ್ಲ, ಸಹಭೋಗದಲ್ಲಿ ಇನ್ನೂ ಹೆಚ್ಚು ಸುಖವಾಗಲಿ ಅಂತ ಐಧಯತು ಅಂತ ಪದ ಬರೆದಿದ್ದಾರೆ. ಅದು ಇನ್ನು ಬೆಳೆಸಿದ್ರು, ಸಹಭೋಗದ ಸುಖವನ್ನು ಬೆಳೆಸಿದ್ರು ಅಂತ. ಅಷ್ಟು ಸುಖವಾಗ್ತದೆ ಆ ಬ್ರಹ್ಮ ಪದವಿಯಲ್ಲಿ ಇರುವಾಗ ಅಂತ. ಪ್ರಣಮ್ಯ ಗುರು ಮಾದರಾ ತತ ನಿಯೋಗತೋ ಯೋಗ್ಯತಃ ಸತಸ್ಯ ಜಗತಾಂ ಹಿತಂ ವಿದದದೋ ಗತಃ ಸಾನುಗಃ ಮಹಿಷ್ಟ ಹೃದಯೋ ಮಹಾಮಹಿಮ ಸಿಂಧುರಾನಂದದೋ ನಿಜೈರಭಿಗತೋ ನಮತ್ ರಜತ ಪೀಠವಾಸಂ ಹರಿಂ. ಪ್ರಣಮ್ಯ ಗುರುಂ ಆದರಾತ್ ಅಥ ನಿಯೋಗಾತ್ ಅತಃ ಯೋಗ್ಯತಃ ಸಹ ತಸ್ಯ ಜಗತಾಂ ಹಿತಂ ವಿದದತಃ ಗತಃ ಸಾನುಗಃ ಮಹಿಷ್ಟ ಹೃದಯ ಮಹಾಮಹಿಮ ಸಿಂಧುರಾನಂದತಃ ನಿಜೈಃ ಅಭಿಗತಃ ಅನಮತ್ ರಜತ ಪೀಠವಾಸಂ ಹರಿಂ. ಮಹಾಜ್ಞಾನಿಗಳಾದ ಪೂರ್ಣಪ್ರಜ್ಞರಾದ ಶ್ರೀಮನ್ ಮಧ್ವಾಚಾರ್ಯರು ಸಿಂಧು ಪೂರ್ಣರಾದ ಗುರುಂ ವೇದವ್ಯಾಸಂ ಆದರಾತ್ ಪ್ರಣಮ್ಯ, ವೇದವ್ಯಾಸರನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ, ಅನಂತರ ಜಗತಾಂ ಹಿತಂ ವಿದದತಃ, ಜಗತ್ತಿಗೆ ಹಿತವನ್ನು ಮಾಡುವವರಾಗಿ, ತಸ್ಯ ವೇದವ್ಯಾಸಸ್ಯ ಯೋಗ್ಯತಃ,
ತನ್ನ ಯೋಗ್ಯತೆಗೆ ತಕ್ಕಂತೆ ವೇದವ್ಯಾಸರ ಸೇವೆಯನ್ನು ಮಾಡುವುದಕ್ಕಾಗಿ ನಿಯೋಗಾತ್ ಆಜ್ಞೆಯ ಇತ್ಯರ್ಥ. ಆ ವೇದವ್ಯಾಸರನ್ನ ಬೀಳ್ಕೊಟ್ಟು ಅಂದ್ರೆ ಮತ್ತೆ ಆ ದಕ್ಷಿಣ ಬದರಿಗೆ ಬರ್ತಾರೆ ಅಂತ ಅರ್ಥ. ಮತ್ತೆ ವಾಪಸ್ ಭಾರತ ದೇಶಕ್ಕೆ ಬರ್ತಾರೆ. ಸಾನುಗಃ ಸಪರಿವಾರ ಸನ್ ಗತಃ ಬದರಿಕಾಶ್ರಮೇ ಶ್ರೀ ವೇದವ್ಯಾಸಂ ನತ್ವ. ಬದರಿಕಾಶ್ರಮದಲ್ಲಿ ವೇದವ್ಯಾಸರನ್ನ ನಮಸ್ಕಾರ ಮಾಡಿ ತದಾಜ್ಞೆಯ ವೇದವ್ಯಾಸರ ಅಪ್ಪಣೆಯಂತೆ ತತಃ ನಿವೃತ್ತ ಅಲ್ಲಿಂದ ಹೊರಟವರಾಗಿ ಸಪರಿವಾರ ತಮ್ಮ ಪರಿವಾರ ಶಿಷ್ಯರು ಅವರೆಲ್ಲರ ಜೊತೆಗೆ ಪುನರಪಿ ರಜತಪೀಠಪುರಂ ಗತಃ ಮತ್ತೆ ಉಡುಪಿಗೆ ಬಂದು ಆ ಆನಂದತಃ ಸಂತೋಷಾತ್ ನಿಜೈಃ ಅಭಿಗತಃ ಸ್ವಭಕ್ತೈಃ ಸನ್ ರಜತಪೀಠೆ ವಾಸಃ ಯಸ್ಯ. ರಜತಪೀಠದಲ್ಲಿ ತನ್ನ ಭಕ್ತರ ಅಪ್ಪಣೆಯಂತೆ ಪ್ರಾರ್ಥನೆಯಂತೆ ರಜತಪೀಠದಲ್ಲಿ ಇರುವ ಶ್ರೀ ಹರಿಂ ಪರಮಾತ್ಮನನ್ನ ಅಂದ್ರೆ ಅನಂತೇಶ್ವರನನ್ನ ನಮಸ್ಕಾರ ಮಾಡಿದರು ಅಂತ ಅರ್ಥ. ಅಂದ್ರೆ ಭಾಷ್ಯ ಬರೆಯಕ್ಕೆ ಮುಂಚೆ ಬದರಿಗೆ ಹೋಗಿ ಬಂದರು, ಭಾಷ್ಯ ಬರೆದ ಮೇಲೂ ಕೂಡ ಬದರಿಗೆ ಹೋಗಿ ಆಚಾರ್ಯರು ಬಂದರು ಹಾಗೆ. ಅಂದ್ರೆ ವೇದವ್ಯಾಸರ ಕೃಪೆಗೆ ಪಾತ್ರರಾಗಿದ್ದಾರೆಂಬ ಅದಕ್ಕೆ ಇದೇ ಸಾಕ್ಷಿ. ಅದರಿಂದ ಮಧ್ವಾಚಾರ್ಯರು ರಚನೆ ಮಾಡಿದ ಭಾಷ್ಯ ಅದು ವೇದವ್ಯಾಸರಿಗೆ ಸಮ್ಮತವೋ ಅಲ್ಲವೋ ಅಂತ ಸಂಶಯ ಬೇಡ ನೋಡಿ. ಯಾಕೆ? ಭಾಷ್ಯ ಬರೆದ ಮೇಲೆ ಮತ್ತೆ ಹೋಗಿ ಅದನ್ನ ಸಮರ್ಪಣೆ ಮಾಡಿ ವೇದವ್ಯಾಸರ ಸಂಪೂರ್ಣ ಅನುಗ್ರಹಕ್ಕೆ ಸಹಭೋಗ ಅದನ್ನ ಪಡೆದು ಬಂದವರು ಹಾಗೆಂತ ಹೇಳಿದ ಮೇಲೆ ಆ ವೇದವ್ಯಾಸರ ಬ್ರಹ್ಮಸೂತ್ರಕ್ಕೆ ಆ ಭಾಷ್ಯ ಮಧ್ವಾಚಾರ್ಯರು ಮಾಡಿದ ಭಾಷ್ಯ ಎಷ್ಟು ಶುದ್ಧವಾಗಿರ್ಲಿಕ್ಕಿಲ್ಲ, ಅದು ಶುದ್ಧ ಭಾಷ್ಯ ಅದು. ಅದಕ್ಕೆ ವೇದವ್ಯಾಸರು ಅಷ್ಟು ಅನುಗ್ರಹ ಮಾಡಿದರು ಹಾಗೆ ಅಂತ ಅದು ಕೂಡ ನಮಗೆ ಸ್ಪಷ್ಟ ಆಗ್ತಾ ಇದೆ. ಇದು ಶ್ರೀಮದ್ ಆನಂದತೀರ್ಥ ಇದು ಶ್ರೀಮದ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮದ್ ಸುಮಧ್ವವಿಜಯ ಮಹಾಕಾವ್ಯ ಆನಂದಾಂಕೆ ನವಮ ಸರ್ಗ. ಇಲ್ಲಿಗೆ 9ನೇ ಸರ್ಗ ಮುಗಿಯಿತು. ದಶಮ ಸರ್ಗ ಅತ್ಯದ್ಭುತವಾದ ಒಂದು ಸರ್ಗ. ನಿಮಗೆ ಆನಂದ ಆಗ್ತದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ.